ನಾಶ ವಿನಾಶ ಕ್ಷಣಕ್ಕೊಂದು ಹೇಳಿಕೆ. ಟ್ರಂಪ್ ಬೆದರಿಕೆಗೆ ಬಗ್ತಾ ಇಲ್ಲ ಇರಾನ್. ಸಂಧಾನಕ್ಕೆ ಬಾರದೆ ಸಡ್ಡು, ಕದನ ವಿರಾಮ ವಿಸ್ತರಣೆ ಮಾತು. ಮತ್ತೆ ಅವಕಾಶ ಅಂತ ಬಿಲ್ಡ್ ಅಪ್. ಇದು ಕದನ ವಿರಾಮ ವಿಸ್ತರಣೆಯ ಸುದ್ದಿ. ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಸಂಧಾನಕ್ಕೆ ಅಂತ ಹೇಳಿ ವೇದಿಕೆ ಸಿದ್ಧವಾಗಿತ್ತು. ಅಮೆರಿಕದ ನಿಯೋಗನೂ ಬಂತು, ಆದ್ರೆ ಇರಾನ್ನ ನಿಯೋಗ ಬರಲಿಲ್ಲ. ಸಂಧಾನಕ್ಕೆ ಇರಾನ್ ಬರ್ತಾ ಇಲ್ಲ, ಟ್ರಂಪ್ ಬಿಡ್ತಾ ಇಲ್ಲ. ಬೆದರಿಕೆ ಮೇಲೆ ಬೆದರಿಕೆಯನ್ನ ಒಡ್ತಾ ಇದ್ದಾರೆ. ಫೈನಲಿ ಟ್ರಂಪ್ ಹೇಳ್ದಂಗೆ ಮಾಡ್ಬಿಡ್ತಾರೇನೋ ಅನ್ನುವಂತ ಒಂದು ಆತಂಕ ಅಂತೂ ಇತ್ತು. ಯಾಕಂದ್ರೆ ಅವ್ರ ಹೇಳಿಕೆಗಳು ಗಂಟೆಗೊಂದೊಂದು ಬದಲಾವಣೆ ಆದ್ರೂ ಕೂಡ ಹೇಳಕ್ಕಾಗಲ್ಲ. ಆ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದಿಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇರೋದ್ರಿಂದ ಏನ್ ಮಾಡಬಹುದು. ಆದ್ರೆ ಕದನ ವಿರಾಮವನ್ನ ಈಗ ವಿಸ್ತರಣೆ ಮಾಡಿದ್ದಾರೆ. ಆ ಬೆದರಿಕೆ ಮಾತುಗಳನ್ನೇನು ಆಡಿದ್ರು, ವಾರ್ನಿಂಗ್ ಅನ್ನ ಕೊಟ್ಟಿದ್ರು, ಆ ರೀತಿ ನಡ್ಕೊಂಡಿಲ್ಲ. ಈಗ ಟ್ರಂಪ್ ಬೆದರಿಕೆಗಳಿಗೆ ಇರಾನ್ ಬಗ್ತಾ ಇಲ್ಲ. ಟ್ರಂಪ್ ಘೋಷಿಸಿದ್ದ ಕದನ ವಿರಾಮ ಅಂತ್ಯವಾಗಿದೆ, ಇರಾನ್ಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಂದ್ರೆ ಜಾಗತಿಕವಾಗಿ ಚರ್ಚೆ ಆಗ್ತಿರೋದು. ಮಂಡಿ ಊರಿದ್ದಾರೆ ಟ್ರಂಪ್. ಏನ್ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು ಅದನ್ನ ಅಪ್ಲೈ ಮಾಡಕ್ಕೆ, ಆ ವಾರ್ನಿಂಗ್ ಗಳನ್ನ ಫಾಲೋ ಮಾಡಕ್ಕೆ ಅವ್ರಿಗೆ ಆಗ್ಲಿಲ್ಲ. ಪಾಕಿಸ್ತಾನ ಮನವಿ ಮಾಡ್ಕೊಳ್ತು, ಹಂಗಾಗಿ ಕದನ ವಿರಾಮವನ್ನ ವಿಸ್ತರಣೆ ಮಾಡಿದ್ದೀನಿ ಅಂತ ಹೇಳಿ ಟ್ರಂಪ್ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಂಧಾನಕ್ಕೆ ಬರೋವರೆಗೆ ಕದನ ವಿರಾಮದ ಮಾತನ್ನ ಈಗ ಟ್ರಂಪ್ ಮಾಡಿದ್ದಾರೆ. ಈ ಬಗ್ಗೆ ಟ್ರೂತ್ ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ವಿಸ್ತರಣೆ ಅಂತ ಹೇಳ್ಕೊಂಡಿದ್ದಾರೆ. ಷರತ್ತುಗಳಿಲ್ಲದೆ ಮಾತುಕತೆಗೆ ಇರಾನ್ ಬರಬೇಕು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಮೆರಿಕ ಸೇನೆ ಯಾವ ಕ್ಷಣದಲ್ಲಾದ್ರೂ ಯುದ್ಧಕ್ಕೆ ಸಿದ್ಧ ಆಗಿದೆ, ಆ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅಮೆರಿಕ ಅಂತಾನೂ ಚರ್ಚೆಗಳು ನಡೀತಾ ಇದೆ. ಕದನ ವಿರಾಮ ಅಂತ್ಯ ಬೆನ್ನಲ್ಲೇ ಟ್ರಂಪ್ ಈ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದಾರೆ. ಟ್ರೂತ್ ನಲ್ಲಿ ಕದನ ವಿರಾಮದ ಕಾರಣಗಳ ವಿವರಣೆಯನ್ನ ಕೊಟ್ಟಿದ್ದಾರೆ. ಇರಾನ್ ಒಳಗೆ ರಾಜಕೀಯ ಒಗ್ಗಟ್ಟು ಈಗಿಲ್ಲ. ಅವರು ಒಂದೇ ನಿರ್ಧಾರಕ್ಕೆ ಬರೋದಕ್ಕೆ ಸಮಯ ಬೇಕು. ಆ ಸಮಯ ಕೊಡೋದಕ್ಕಾಗಿ ನಾವು ದಾಳಿಯನ್ನ ನಿಲ್ಲಿಸ್ತೀವಿ. ಅಲ್ಲಿಂದ ಸೇನೆಯನ್ನ ಹಿಂತೆಗೆದುಕೊಂಡಿಲ್ಲ. ಕ್ರಮಕ್ಕೆ ನಾವು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಾವು ಸಿದ್ಧವಿದ್ದೀವಿ ಅಂತಾನೆ ಟ್ರಂಪ್ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದೀವಿ ಅಂತ ಟ್ರಂಪ್ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕೊಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರನಹಳ್ಳಿ. ಪೃಥ್ವಿ, ಟ್ರಂಪ್ ಮಾತನ್ನ ಎಷ್ಟು ಮಟ್ಟಿಗೆ ನಂಬಬೇಕು ಅಂತ ಹೇಳಿ ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಕ್ಷಣಕ್ಕೊಂದು ಹೇಳಿಕೆ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ. ಅಫ್ಕೋರ್ಸ್ ಏನ್ ಬೇಕಾದ್ರೂ ಮಾಡಬಹುದು ಅಂತಾನೂ ಚರ್ಚೆಗಳಾಗ್ತಾ ಇತ್ತು. ಬಟ್ ಕದನ ವಿರಾಮ ನಾವು ವಿಸ್ತರಣೆ ಮಾಡಿದ್ದೀವಿ, ಅದಕ್ಕೆ ವಿವರಣೆಯನ್ನ ಟ್ರಂಪ್ ಏನ್ ಕೊಟ್ಟಿದ್ದಾರೆ, ಮತ್ತೆ ಇರಾನ್ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಹುದು ಈಗ? ಶರ್ಮಿತಾ, ನೋಡ್ತಾನೆ ಇದೀವಿ, ಇದು 3ನೇ ಬಾರಿಗೆ ಟ್ರಂಪ್ ಹೇಳ್ತಾ ಇರುವಂತದ್ದು ನಾವು ಅವಕಾಶ ಕೊಡ್ತಾ ಇದೀವಿ ಅಂತ. ಆಕ್ಚುಲಿ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಅಂದ್ರೆ ಇರಾನ್ ಎಲ್ಲೂ ಕೂಡ ತಗ್ಗಿಲ್ಲ, ಬಗ್ಗಿಲ್ಲ, ಜಗ್ಗಿಲ್ಲ ಅಂತ ನಾವು ನೋಡ್ತಾ ಇರ್ತೀವಲ್ಲ ನಮ್ಮ ರಾಜಕಾರಣಿಗಳು ಕೊಡುವಂತ ಸ್ಟೇಟ್ಮೆಂಟ್, ಆ ರೀತಿಯಾಗಿ ಇರಾನ್ ನಡ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು ಇರಾನ್. ಅಮೆರಿಕ ಎಷ್ಟೇ ಮಟ್ಟಿಗೆ ಇರಾನ್ಗೆ ದಾಳಿಯನ್ನ ಮಾಡಿ ಎಷ್ಟೇ ಅವ್ರನ್ನ ನಾಶ ಮಾಡುವಂತ ಪ್ರಯತ್ನ ಪಟ್ಟರೂ ಕೂಡ ವಿಲ್ ಪವರ್ ಅನ್ನುವಂಥದ್ದು ಇರಾನ್ನ ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದೆ. ಆದ್ರೆ ಕಾಡಿ ಬೇಡಿ ಪಾಕಿಸ್ತಾನವನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಸೀಸ್ ಫೈರ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಏನ್ ಪ್ರಯತ್ನ ಪಡ್ತಾ ಇದೆ ಅದು ಆಗ್ತಾ ಇಲ್ಲ ಅಂತ ಮೇನ್ ಆಗಿ 2 ರೀಸನ್ ಅಂತ ನೋಡ್ಬೋದು. ಅಂದ್ರೆ ಆಕ್ಚುಲಿ ಕದನ ವಿರಾಮ 15 ದಿನ ಇತ್ತು. ಇವತ್ತು ಬೆಳಗ್ಗೆ 5:30ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಆ ಕದನ ವಿರಾಮ ಮುಗಿಬೇಕಾಗಿತ್ತು. ಮುಗಿದ ನಂತರ ನಾವು ಕಂಪ್ಲೀಟ್ ಆಗಿ ಏನೇನು ಮಾಡ್ತೀವಿ, ನಾಶ ಮಾಡ್ಬಿಡ್ತೀವಿ, ಅಲ್ಲಿನ ವಿದ್ಯುತ್ ಘಟಕಗಳಾಗಿರ್ಬೋದು, ಮೂಲ ಸೌಕರ್ಯಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಧ್ವಂಸ ಮಾಡ್ಬಿಡ್ತೀವಿ, ಇರಾನ್ ಇರೋದೇ ಇಲ್ಲ ಭೂಪಟದಲ್ಲಿ, ಆ ರೀತಿಯ ಮಾಡ್ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಗುಡುಗಿದ್ದಂತ ಟ್ರಂಪ್ ಈಗ ಮತ್ತೊಮ್ಮೆ ಸೈಲೆಂಟ್ ಆಗಿರುವಂತದ್ದು ಯಾವ ಕಾರಣಕ್ಕೆ ಅಂದ್ರೆ ಅಮೆರಿಕದಲ್ಲೂ ಅಷ್ಟೇ ಒತ್ತಡವನ್ನ ಟ್ರಂಪ್ ಫೇಸ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ. ಆದ್ರೆ ಇಲ್ಲಿ ಇರಾನ್ ಬರಲೇ ಇಲ್ಲ. 2ನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನಕ್ಕೆ ಹೋಗ್ಲೇ ಇಲ್ಲ. ಅಲ್ಲಿನ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೊರಟಿದ್ರು, ಆದ್ರೆ ಇರಾನ್ ಬರ್ತಾ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅವರು ಅಲ್ಲೇ ಉಳ್ಕೊಂಡ್ರು. ಈಗ 3ನೇ ಅಂದ್ರೆ ಇವತ್ತು ಏನಾದ್ರೂ ಮಾತುಕತೆ ಆಗ್ಬೋದಾ, ಇರಾನ್ ಬಂದಂತ ಸಂದರ್ಭದಲ್ಲಿ ಪಾಕಿಸ್ತಾನದವರು ಮನವೊಲಿಸುವಂತ ಕೆಲಸವನ್ನ ಇರಾನ್ ಹತ್ರ ಮಾಡ್ತಾನೆ ಇದ್ದಾರೆ. ಆದ್ರೆ ಇರಾನ್ ಮಾತ್ರ ಬಗ್ತಾ ಇಲ್ಲ. ಮೇನ್ 2 ಪಾಯಿಂಟ್ಸ್ ಅಂತ ನೋಡಿದಾದ್ರೆ ಅವ್ರದ್ದು ಹರ್ಮುಜ್ ಏನ್ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದ್ ಕಡೆ ಎನ್ರಿಚ್ ಮಾಡಿರುವಂತ ಯುರೇನಿಯಂ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಇದೆರಡು ಪಾಯಿಂಟ್ಸ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಪ್ತಾನೆ ಇಲ್ಲ ಇರಾನ್ ಅವರು. ಈ 2 ವಿಚಾರದಲ್ಲಿ ಇಬ್ಬರ ನಡುವೆನೂ ಕೂಡ ಒಪ್ಪಂದ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ ಅದನ್ನ ಮುಕ್ತ ಮಾಡಬೇಕು, ಫ್ರೀ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಕಂಡೀಷನ್ ಅನ್ನು ಹಾಕಿದೆ. ಇಲ್ಲ,
ಈಗ ಆಲ್ರೆಡಿ ಸಾಕಷ್ಟು ನಷ್ಟ ಆಗಿದೆ. ನಾವು ಟೋಲ್ ಹಾಕ್ತಿವಿ, ಅದಾದ್ಮೇಲೆ ಅದರಿಂದ ದುಡ್ಡು ಕಲೆಕ್ಟ್ ಮಾಡ್ತೀವಿ, ನಮ್ಮ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂತ ಕಂಡೀಷನ್ಸ್ ಗಳನ್ನ ನೆಗೋಷಿಯೇಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹೇಳ್ತಾ ಇದ್ರು ಕೂಡ ಅಮೆರಿಕ ಒಪ್ತಾ ಇಲ್ಲ. ಗಾಡಿ ಬೇಡಿ ಏನಾದರೂ ಮಾಡಿ ಇವ್ರನ್ನ ಒಪ್ಪಿಸ್ಬೇಕು, ನಾವೇ ಗೆದ್ವಿ ಅಂತ ಮೆಸೇಜ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಕೂಡ ಇರಾನ್ ಈ ಯಾವುದೇ ವಿಚಾರದಲ್ಲೂ ಒಪ್ಕೊಳ್ತಾ ಇಲ್ಲ. ಅದರ ಜೊತೆಗೆ ನೀವು ಒಂದ್ ಕಡೆ ಸೀಸ್ ಫೈರ್ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದ್ದೀರಾ, ಮತ್ತೊಂದ್ ಕಡೆ ಅಲ್ಲಿ ನಮ್ಮ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದೀರಾ. ನೀವು ಪ್ರೆಷರ್ ಅನ್ನ ನಿಲ್ಲಿಸಿ, ಅಂದ್ರೆ ಈ ಪ್ರೆಷರ್ ಡಿಪ್ಲೊಮೆಸಿ ಬಿಟ್ಬಿಟ್ಟು ನಂತರ ಮಾತುಕತೆಗೆ ಬನ್ನಿ ಅನ್ನುವಂಥದ್ನೇ ಇರಾನ್ ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಅವರ ನೌಕಾನೆಲೆಗಳನ್ನ ಬ್ಲಾಕ್ ಮಾಡಿರುವಂಥದ್ದು, ಅದರ ಜೊತೆಗೆ ಅವ್ರದ್ದು ಯಾವ್ದಾದ್ರು ಹಡಗು ಹೋದಂತ ಸಂದರ್ಭದಲ್ಲಿ ಅದನ್ನ ನಾವು ಉಡಾಯಿಸ್ಬಿಡ್ತೀವಿ ಅಂತ ಹೇಳಿರುವಂಥದ್ದು. ಈಗ ಆಲ್ರೆಡಿ ಒಂದು ನೌಕೆಯನ್ನ ವಶಕ್ಕೆ ಪಡೆದಿರುವಂಥದ್ದನ್ನ ಕೂಡ ನೋಡ್ತಾ ಇದ್ವಿ. ಇದು ಯಾವುದನ್ನು ಕೂಡ ಮಾಡಬಾರ್ದು. ನೀವು ಫಸ್ಟು ಮಾತುಕತೆ ಆಗಬೇಕು ಅಂದ್ರೆ ಎಲ್ಲ ಪ್ರೆಷರ್ ಅನ್ನ ಬಿಟ್ಬಿಟ್ಟು ನಂತರ ಪಾಕಿಸ್ತಾನಕ್ಕೆ ಬನ್ನಿ, ಅದಾದ್ಮೇಲೆ ಮಾತುಕತೆ ಮಾಡೋಣ ಅಂತ. ಒಟ್ಟಿನಲ್ಲಿ ಈಗ ಟ್ರಂಪ್ ಹೇಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ, ಆ ಪೋಸ್ಟ್ ಅಲ್ಲೂ ಕೂಡ ಹಾಕಿರುವಂಥದ್ದನ್ನ. ನಾವು ಆರ್ಥಿಕವಾಗಿಯೂ ಕೂಡ ಕಂಪ್ಲೀಟ್ ಆಗಿ ದಿಗ್ಬಂಧನ ಹಾಕಿರುವ ರೀತಿಯಲ್ಲೇ ಇರಾನ್ನ ಒತ್ತಡ ಹಾಕ್ತಾ ಇದೀವಿ ಅನ್ನುವಂಥ ರೀತಿಯಲ್ಲೇ ಮೆಸೇಜ್ ಇರುವಂಥದ್ದು ಅಲ್ಲಿ. ಯಾಕೆಂದ್ರೆ $500 ಮಿಲಿಯನ್ ಅಷ್ಟು ಪ್ರತಿದಿನ ನಷ್ಟ ಆಗ್ತದೆ. 4200 ಕೋಟಿಯಷ್ಟು ಪ್ರತಿದಿನ ಇರಾನ್ಗೆ ನಷ್ಟ ಆಗ್ತಾ ಇರುವಂಥದ್ದು ಇದು ಸಾಮಾನ್ಯ ಅಲ್ಲ. ಯಾಕೆಂದ್ರೆ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಷ್ಟದಲ್ಲಿರುವಂತ ಇರಾನ್ಗೆ ಇದು ಇನ್ನಷ್ಟು ಹೊಡೆತ ಕೊಡುತ್ತೆ, ಅವ್ರು ಬಂದೇ ಬರ್ತಾರೆ ಅನ್ನುವಂಥ ಹೋಪ್ಸ್ ನಲ್ಲಿ ಅಮೆರಿಕ ಇರುವಂಥದ್ದು. ಬಟ್ ಅದ್ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಅದರ ಜೊತೆಗೆ ಇರಾನ್ ಕೂಡ ಅಷ್ಟೇ, ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅಮೆರಿಕದ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಮತ್ತೆ ಅನಿರ್ದಿಷ್ಟಾವಧಿಯ ರೀತಿಯಲ್ಲಿ ಈ ಸೀಸ್ ಫೈರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ದಿನ, ಎಲ್ಲಿವರೆಗೂ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಇಲ್ಲ. ಅವರು ಒಗ್ಗಟ್ಟು ಬರಲಿ, ಆ ಒಗ್ಗಟ್ಟು ಬಂದ ಬಳಿಕ ನಾವು ಇರಾನ್ ಜೊತೆ ಮಾತುಕತೆಯನ್ನ ಮಾಡ್ತೀವಿ, ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪರೋಕ್ಷವಾಗಿ ನೋಡೋದಾದ್ರೆ ಇಲ್ಲಿ US ಎಷ್ಟು ಮಟ್ಟಿಗೆ ಪ್ರೆಷರ್ ಅಲ್ಲಿ ಇದೆ, ಎಷ್ಟು ಮಟ್ಟಿಗೆ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶರ್ಮಿಕಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಪೃಥ್ವಿರಾಜ್ ಹಾರ್ನಹಳ್ಳಿ, ಈ ಕ್ಷಣದ ಮಾಹಿತಿಯನ್ನು